ನೋಡಿ ಕ್ವಶನ್ನು, ಫೈಂಡ್ ಆಲ್ ದ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಈ ಥರ ಕೇಳಿದ್ರೆ ಏನು ಮಾಡಬೇಕು? ಫಸ್ಟು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಈಸ್ ಅಂತ ಬರ್ಕೋಬೇಕು. ನೋಡಿ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಈಸ್ ಅಂತ ಬರ್ಕೋಬೇಕು. ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಇ ಈಸ್ ಈಕ್ವಲ್ ಟು 0. ಈಗ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಇ ಅಂದರೆ ಇಲ್ಲಿ ನೋಡಿ, -19 ಮೈನಸ್ ಲ್ಯಾಂಬ್ಡಾ 7 -42 16 ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಇಲ್ಲಿ ಪ್ಲಸ್ ಬರ್ಕೋಬೇಕು, ಇಲ್ಲಿ ಮೈನಸ್ ಬರ್ಕೋಬೇಕು. ಪ್ಲಸ್ ಇದು ಕಂಪ್ಲೀಟ್ -19 ಮೈನಸ್ ಲ್ಯಾಂಬ್ಡಾ ಇಂಟು 16 ಮೈನಸ್ ಲ್ಯಾಂಬ್ಡಾ, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, 7 ಇಂಟು 42 ಮಾಡಬೇಕು. 294 ಬರುತ್ತೆ. ಪ್ಲಸ್ 294 ಈಸ್ ಈಕ್ವಲ್ ಟು 0. ಈಗೇನು ಮಾಡಿ, ಮಲ್ಟಿಪ್ಲೈ ಮಾಡಿ. ಮೈನಸ್ ಇಂಟು ಪ್ಲಸ್ ಮೈನಸ್ 19 ಇಂಟು 6 114, ಸಾರಿ 19 ಇಂಟು 16 304, ಮೈನಸ್ ಇಂಟು ಮೈನಸ್ ಪ್ಲಸ್ 19 ಇಂಟು ಲ್ಯಾಂಬ್ಡಾ 19 ಲ್ಯಾಂಬ್ಡಾ, ಮೈನಸ್ ಇಂಟು ಪ್ಲಸ್ ಮೈನಸ್ ಲ್ಯಾಂಬ್ಡಾ ಇಂಟು 16 ಅಂದರೆ 16 ಲ್ಯಾಂಬ್ಡಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಅಂದರೆ ಲ್ಯಾಂಬ್ಡಾ ಸ್ಕ್ವೇರ್, ಪ್ಲಸ್ 294 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಲ್ಯಾಂಬ್ಡಾ ಸ್ಕ್ವೇರ್ ಬರ್ಕೊಳ್ಳಿ. ಆಮೇಲೆ 19 ಮೈನಸ್ 16 ಮಾಡಿ ಎಷ್ಟು? 3 ಪ್ಲಸ್ 3 ಲ್ಯಾಂಬ್ಡಾ ಮೈನಸ್ 304 ಪ್ಲಸ್ 294 ಮೈನಸ್ 10 ಈಸ್ ಈಕ್ವಲ್ ಟು 0. ಇದನ್ನ ಈಕ್ವೇಷನ್ ಸಾಲ್ವ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. 3 ಅದರಲ್ಲಿ ಈಕ್ವೇಷನ್ನು 5, ಅದರಲ್ಲಿ ax² ಅಂದರೆ 3, ಇದು 1 ಲ್ಯಾಂಬ್ಡಾ ಸ್ಕ್ವೇರ್ದು 3 ಮೈನಸ್ 10, ಆನ್ಸರ್ ಬಂದು 2 ಬರುತ್ತೆ. 2 ಬಂದರೆ ಇಲ್ಲಿ ಲ್ಯಾಂಬ್ಡಾ ಮೈನಸ್ 2 ಅಂತ ಬರ್ಕೋಬೇಕು. ಈಕ್ವಲ್ -5 ಬಂದರೆ ಲ್ಯಾಂಬ್ಡಾ ಪ್ಲಸ್ 5, ಡೈರೆಕ್ಟಾಗಿ ಈ ಥರ ಬರೀರಿ. 0. Therefore lambda is equal to 2, minus 5. 2, minus 5 are the ನೋಡಿ ಆರ್ ಐಗನ್ ವ್ಯಾಲ್ಯೂಸ್ ಅಂತ ಬರ್ಕೊಡೋಣ. ಈಗ we know from the system of equations -19 minus lambda into x plus 7y is equal to 0. Next, minus 42x plus 16 minus lambda into y is equal to 0. ಇದಾದ ತಕ್ಷಣ ಏನು ಮಾಡಬೇಕು? ಇದು ಕೇಸ್ 1 ಅಂತ ಬರ್ಕೋಬೇಕು. ಕೇಸ್ 1ನಲ್ಲಿ ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2, ಇನ್ನು ಈಕ್ವೇಷನ್ 1 ಅಂತ ಬರ್ಕೊಳ್ಳಿ. ಆ್ಯಂಡ್ ವಿ ಹ್ಯಾವ್ ಫ್ರಮ್ 1 ಅಂತ ಬರ್ಕೊಳ್ಳಿ.
ಆ್ಯಂಡ್ ಏನಾಗುತ್ತೆ, ಇದು ಲ್ಯಾಂಬ್ಡಾ 2 ಹಾಕಿದ್ರೆ -19 - 2 ಅಂದರೆ -21x ಪ್ಲಸ್ 17y ಈಸ್ ಈಕ್ವಲ್ ಟು 0, -42x ಪ್ಲಸ್ 16 - 2 ಅಂದರೆ 14y ಈಸ್ ಈಕ್ವಲ್ ಟು 0. ಇದರಲ್ಲಿ ಒಂದು ಈಕ್ವೇಷನ್ ತೊಗೊಳ್ಳಿ ಸಾಕು. ಈಗ ನೋಡಿ, ಫ್ರಮ್ 2 ಅಂತ ತಗೊಳ್ಳಿ, -21x ಈಸ್ ಈಕ್ವಲ್ ಟು ಪ್ಲಸ್ 7y, ಈ ಕಡೆ ಬಂದರೆ -7y ಆಗುತ್ತೆ, ಮೈನಸ್ ಮೈನಸ್ ಕ್ಯಾನ್ಸಲ್. ಈಗ ನೋಡಿ 7ಇಂದ ಡಿವೈಡ್ ಆಗುತ್ತೆ, ಇದು ಡಿವೈಡೆಡ್ ಬೈ, ಒಂದು ಕೆಲಸ ಮಾಡಿ, ಮ್ಯಾಕ್ಸಿಮಮಿಂದ ಡಿವೈಡ್ ಮಾಡ್ಕೊಳ್ಳಿ, 21, 7y/21. ಇಲ್ಲಾಂದರೆ ಫಸ್ಟು ಈ ಥರನೂ ಮಾಡಿ, ಇಲ್ಲಾಂದರೆ x/1 ಆಗುತ್ತೆ, ಇದು y/3. ಈ 1 3ನ ನಾವೇನಂತೀವಿ, ಐಗನ್ ವೆಕ್ಟರ್ ಅಂತೀವಿ. x1 ಈಸ್ ಈಕ್ವಲ್ ಟು 1, 3 is the eigenvector corresponding to lambda is equal to 2. Next, case 2. ಈಗ ಲ್ಯಾಂಬ್ಡಾ 2 ತೊಗೊಂಡ್ರಲ್ಲ, ಅದೇ ಥರ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -5 ತೊಗೊಳ್ಳೋಣ. ಲೆಟ್ lambda is equal to -5 and b from 1 ಅಂತ ಬರ್ಕೊಳ್ಳಿ. -5 ಹಾಕಿದ್ರೆ ನೋಡಿ, -19 + 5 ಆಗುತ್ತೆ. -5 ಅಂದರೆ ಇಲ್ಲಿ ಕ್ಯಾಲ್ಸಿಲ್ ಹೊಡ್ಕೊಳ್ಳಿ, ಬೇಕಿದ್ರೆ ಶಿಫ್ಟ್ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಇದನ್ನ. -19 -5 ಲ್ಯಾಂಬ್ಡಾ ಇದನ್ನು -5 ಹಾಕಿದ್ರೆ -14x plus 7y is equal to 0. Next, -42x -5 ಹಾಕಿದ್ರೆ 16 + 5 ಆಗುತ್ತೆ. 16 + 5 ಅಂದರೆ ಎಷ್ಟು, 21 ಪ್ಲಸ್ 21y is equal to 0. ಇನ್ನು ಈಕ್ವೇಷನ್ 3 ಅಂತ ಬರ್ಕೊಳ್ಳೋಣ. ಫ್ರಮ್ 3 ನೋಡಿ, ಫ್ರಮ್ 3 -14x ಪ್ಲಸ್ 7y, ಈ ಕಡೆ ಹೋದರೆ -7y, ಮೈನಸ್ ಮೈನಸ್ ಕ್ಯಾನ್ಸಲ್. ಏನು ಮಾಡಿ, ಡಿವೈಡ್ ಬೈ 7 ಮಾಡ್ಕೊಳ್ಳಿ. ಇಲ್ಲಿ 2x ಬರುತ್ತೆ, ಇಲ್ಲಿ 1y ಬರುತ್ತೆ. ಈ 1ನ ಈ ಕಡೆ ತೊಗೊಳ್ಳಿ, ಈ 2ನ ಈ ಕಡೆ ತೊಗೊಳ್ಳಿ. ಈ 1, 2ನ ಐಗನ್ ವೆಕ್ಟರ್ ಅಂತೀವಿ. x2 is equal to 1, 2 is the eigen vector for the eigenvalue lambda is equal to corresponding to the, ಇಲ್ಲಿ ಏನು ಬರೀಬೇಕು, corresponding to the, sorry, ಇಷ್ಟೇ ಆನ್ಸರ್. ಐಗನ್ ವ್ಯಾಲ್ಯೂ ಐಗನ್ ವೆಕ್ಟರ್ ಅಂದರೆ ಈ ಥರ ಮಾಡಬೇಕು. ಥ್ಯಾಂಕ್ ಯು.